ನಮಸ್ಕಾರ ಸ್ನೇಹಿತರೆ. ಒಬ್ಬ ಬಡ ಕುಟುಂಬದ ಹುಡುಗ ಬೆಳಗ್ಗೆ ನ್ಯೂಸ್ ಪೇಪರ್ ಮಾರುತ್ತಾ ರಾತ್ರಿ ಕನಸು ಕಾಣುತ್ತಿದ್ದನು. ಆ ಕನಸು ಅವನನ್ನು ಭಾರತ ದೇಶದ ಪ್ರೆಸಿಡೆಂಟ್ ಆಗಿ ಮಾಡಿತು. ಇದು ಅವರ ಜೀವನದ ನಿಜವಾದ ಯಶಸ್ಸಿನ ಕತೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಜೀವನ ಬದಲಿಸುವ ಮೋಟಿವೇಶನ್ ಸಿಗುತ್ತದೆ. 1931ರಲ್ಲಿ ತಮಿಳುನಾಡಿನ ಒಂದು ಸಣ್ಣ ಊರಾದ ರಾಮೇಶ್ವರಂನಲ್ಲಿ ಅಬ್ದುಲ್ ಕಲಾಂ ಹುಟ್ಟಿದರು. ಅವರ ಕುಟುಂಬ ತುಂಬಾ ಬಡತನದಲ್ಲಿತ್ತು. ಅವರ ತಂದೆ ಒಬ್ಬ ಸಾಮಾನ್ಯ ಬೋಟ್ ಓನರ್. ಚಿಕ್ಕ ವಯಸ್ಸಿನಲ್ಲೇ ಕಲಾಂ ಅವರು ನ್ಯೂಸ್ ಪೇಪರ್ ಮಾರಲು ಶುರು ಮಾಡಿದರು, ಏಕೆಂದರೆ ಕುಟುಂಬಕ್ಕೆ ಸಹಾಯ ಮಾಡಬೇಕು. ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಕನಸು, ಒಂದು ದಿನ ನಾನೂ ದೊಡ್ಡವನಾಗಬೇಕು ಎಂಬುದು. ಕಲಾಂ ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದರು. ಅವರು ಸ್ಕೂಲ್ನಲ್ಲಿ ಅವರೇಜ್ ಸ್ಟೂಡೆಂಟ್ ಆಗಿದ್ದರು, ಆದರೆ ಕ್ಯೂರಿಯಾಸಿಟಿ ತುಂಬಾ ಹೆಚ್ಚು ಇತ್ತು. ಅವರಿಗೆ ವಿಶೇಷವಾಗಿ ಇಂಟ್ರೆಸ್ಟ್ ಇದ್ದದ್ದು ವಿಜ್ಞಾನ ವಿಷಯದಲ್ಲಿ. ಅವರು ಇಂಜಿನಿಯರಿಂಗ್ ಓದಲು ಡಿಸೈಡ್ ಮಾಡಿದರು, ಆದರೆ ಫೀಸ್ ಕಟ್ಟೋಕೆ ಹಣ ಇರಲಿಲ್ಲ. ಅವರ ಕುಟುಂಬ ಮತ್ತು ಸ್ನೇಹಿತರು ಸಹಾಯ ಮಾಡಿದರು. ಈ ಘಟನೆ ಕಲಾಂ ಅವರಿಗೆ ಒಂದು ಲೆಸನ್ ಕಲಿಸಿತು, ನಿಮ್ಮ ಕನಸುಗಳಿಗೆ ನಿಮ್ಮ ಪರಿಸ್ಥಿತಿ ಅಡ್ಡಿಯಾಗಬಾರದು ಎಂಬುದನ್ನು. ಕಲಾಂ ಅವರು DRDO ಮತ್ತು ISROಗಳಲ್ಲಿ ಕೆಲಸ ಶುರು ಮಾಡಿದರು. ಮೊದಲ ಪ್ರಾಜೆಕ್ಟ್ಸ್ ಫೇಲ್ಯೂರ್ ಆಯಿತು. ರಾಕೆಟ್ ಲಾಂಚ್ ಫೇಲ್ ಆಯಿತು. ಟೀಮ್ ಡಿಸಪಾಯಿಂಟ್ ಆಯಿತು. ಆದರೆ ಕಲಾಂ ಅವರು ಮನ್ನಲಿಲ್ಲ. ಅವರು ಹೇಳಿದರು, ಫೇಲ್ಯೂರ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ. ಅವರ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ನಿಂದ SLV-3 ರಾಕೆಟ್ ಲಾಂಚ್ ಸಕ್ಸಸ್ ಆಯಿತು. ಕಲಾಂ ಅವರು ಇಂಡಿಯಾಗೆ ಪವರ್ಫುಲ್ ಮಿಸೈಲ್ಸ್ ಡೆವಲಪ್ ಮಾಡಿದರು, ಅಗ್ನಿ, ಪೃಥ್ವಿ. ಈ ಕಾರಣಕ್ಕೆ ಅವರಿಗೆ ಹೆಸರಾಯಿತು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು. ಅವರು ದೇಶದ ಭದ್ರತೆಯಲ್ಲಿ ದೊಡ್ಡ ಪಾತ್ರ ವಹಿಸಿದರು. 2002ರಲ್ಲಿ ಅಬ್ದುಲ್ ಕಲಾಂ ಭಾರತ ದೇಶದ ಪ್ರೆಸಿಡೆಂಟ್ ಆಗಿದ್ದರು. ಒಬ್ಬ ನ್ಯೂಸ್ ಪೇಪರ್ ಬಾಯ್ ಪ್ರೆಸಿಡೆಂಟ್ ಆಗೋದು ಇದು ಕನಸೇ ಅಲ್ಲ, ಹಾರ್ಡ್ ವರ್ಕ್ನ ಫಲ. ಅವರು ಸಿಂಪಲ್ ಜೀವನ ನಡೆಸಿದರೂ ಜನರ ಜೊತೆ ಕನೆಕ್ಟ್ ಆಗಿದ್ದರು. ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ಆ ಕನಸುಗಳನ್ನು ನಿಜ ಮಾಡಲು ನೀವು ಪ್ರಯತ್ನ ಮಾಡಬೇಕು. ಇದೇ ಕಲಾಂ ಅವರ ಮೆಸೇಜ್. ಇದಕ್ಕಾಗಿ ಇಂದಿಗೂ ಅವರ ಹೆಸರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.